ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿಡಿಯೋ ಮಾಡೋಕ್ಕೆ ಏನಾದರೂ ಕಂಟೆಂಟ್ ಇರಬೇಕು ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಕಂಟೆಂಟ್ ಇತ್ತು, ಸೊ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹ್ಯೂಜ್ ಹಾಲ್, ಪ್ರೆಸ್ಟೀಜ್ ಅವ್ರದ್ದು ಕುಕ್ವೇರ್ ಪ್ರಾಡಕ್ಟ್ಸ್, ಅವ್ರದ್ದು ಪ್ರಾಡಕ್ಟ್ ರೇಂಜ್ ಇದೆಯಲ್ಲ, ಸುಮಾರು ಪ್ರಾಡಕ್ಟ್ಸ್ದು ಆಫರ್ ಇತ್ತು ನಿನ್ನೆ ಮೈಸೂರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಆಫರ್ ಇಟ್ಟಿದ್ರು. ಸೊ ಸುಮಾರು ಪ್ರಾಡಕ್ಟ್ಸ್ 40%, 50% ಆ ರೇಂಜಲ್ಲಿತ್ತು. ಸೊ ಹಾಗಾಗಿ ಸುಮಾರು ತೊಗೊಂಡ್ವಿ ಮನೆಗೆ ನೆನ್ನೆ, ಮತ್ತು ಕೆಲವ್ರಿಗೂ ತೊಗೊಂಡಿದ್ದೀವಿ. ಅವ್ರು ಕೇಳಿದ್ರು ಕೂಡ ನಾವು ಫೋನ್ ಮಾಡಿದಾಗ, ಸೊ ಅವ್ರಿಗೂ ತೊಗೊಂಡಿದ್ವಿ. ಎಲ್ಲನೂ ತೋರಿಸ್ತೀನಿ ನಾನು ಇವಾಗ. ಸೊ ಫಸ್ಟ್ ಬಂದು ಈ ಪಾತ್ರೆ ನೋಡಿ. ಈ ಪಾತ್ರೆ ತಿಂಡಿ ಮಾಡ್ತಾರಲ್ಲ ಬೆಳಗ್ಗೆ, ಅಂದರೆ ತಿಂಡಿ ಮಾಡ್ತಾರಲ್ಲ ಆ ಥರ ಪಾತ್ರೆ. 5 ಲೀಟರ್ಸ್ದು 24 ಸೆಂಟಿಮೀಟರ್ ಇದೆ. ಮನೇಲಿ 5 ಜನ ಇರೋರ ಮನೆಗೆ ಇದು ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ನಮ್ಮ ಮನೇಲಿ 5 ಜನ ಇರೋದಕ್ಕೆ ನಮಗೆ ಇದು ರೆಗ್ಯುಲರ್ ಯೂಸ್ ಆಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ, ಟ್ರೈಪ್ಲೈ ಕ್ವಾಲಿಟಿ. ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಟ್ರೈಪ್ಲೈ ದಿ ಬೆಸ್ಟ್. 3 ಲೇಯರ್ಸ್ ಇರೋದ್ರಿಂದ ಅಡುಗೆ ಸೀದೋದಿಲ್ಲ ಬೇಗ. ನೀವು ಹೈ ಫ್ಲೇಮ್ ಮಾಡಿಟ್ಟಿದ್ರೂ ಕೂಡ ಅಡುಗೆ ಸೀದೋದಿಲ್ಲ. ಆದರೂ ಮೇಂಟೈನ್ ಮಾಡ್ಕೋಬೇಕು, ನೋಡ್ಕೊಬೇಕು. ಯಾವಾಗಲೂ ನೀವು ಹೈ ಫ್ಲೇಮಲ್ಲೇ ಮಾಡೋಕ್ಕಾಗಲ್ಲ. ಬಟ್ ಇದು ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದಕ್ಕೆ ಲಿಡ್ ಇದೆ. ಇದಕ್ಕೆ ನೋಡಿ ಈ ಥರ ಲಿಡ್ ಬಂದಿದೆ. ಸೊ ಇದು ವೆರಿ ಗುಡ್ ಕ್ವಾಲಿಟಿ. ಇದು ಬೇಕಿತ್ತು ಮನೆಗೆ, ಸೊ ತಗೊಂಡ್ವಿ. ಇದು 3800 ಇದು. 3800 ಅರೌಂಡ್ ಆ ಥರ ಇದೆ MRP. ಸೊ ನಾನು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿ ನೀವು. 40% ಡಿಸ್ಕೌಂಟ್ ಮಾಡಿ ಅಷ್ಟಕ್ಕೆ ನಮಗೆ ಸಿಕ್ಕಿರೋದು ಇದು ಪ್ರಾಡಕ್ಟ್. ಎಕ್ಸ್ಕ್ಯೂಸ್ ಮೀ. ಸೊ ಇದು ನೆಕ್ಸ್ಟ್ ಕುಕ್ಕರ್ 5 ಲೀಟರು. ಇದು ಅಗೇನ್ 5 ಲೀಟರ್ಸೇ ನಮ್ಮ ಮನೆಗೆ, ಅದೇ ಕರೆಕ್ಟು. ಸೊ ಡೈಲಿ ಯೂಸೇಜ್ಗೆ ಇದು ಸ್ಪಿಲ್ ಪ್ರೂಫ್ ಇದೆ. ಪ್ರೆಸ್ಟೀಜ್ ಟ್ರೈಪ್ಲೈ ಸ್ವಾಚ್ ಅಂತ ಇದು ನೋಡಿ. ಇದು 5 ಲೀಟರ್ ಇದೆ. ಸೊ ಹ್ಯಾಂಡಲ್ ಈ ಥರ ಇದೆ. ಓಪನ್ ಮಾಡಿ ತೋರಿಸಿ. ಇದ್ರ MRP ಬಂದ್ಬಿಟ್ಟು 4700 ಸಮಥಿಂಗ್ ಇದೆ. ಸೊ ಅದ್ರ ಮೇಲೆ ನೀವು 40% ಡಿಸ್ಕೌಂಟ್ ಮಾಡಿ ಅಷ್ಟಕ್ಕೆ ನಮಗೆ ಇದು ಸಿಕ್ಕಿರೋದು. ಸೊ ಇದೆಲ್ಲ ಒಳ್ಳೆ ಆಫರಿಗೆ ಸಿಕ್ತಿದ್ದಕ್ಕೆ ನಾವು ಇದನ್ನು ಪರ್ಚೇಸ್ ಮಾಡಿರೋದು. ಸೊ ನೆಕ್ಸ್ಟು ನಾವು ತಗೊಂಡಿದ್ದು ಈ ಸ್ಮಾಲ್ ಕುಕ್ಕರ್ 1.5 ಲೀಟರ್ಸ್, 1.5 ಲೀಟರ್ ಇದೆ ನೋಡಿ. ಮಕ್ಕಳಿರೋರ ಮನೇಲಿ ಸಾಮಾನ್ಯಕ್ಕೆ ಈ ಥರ ಕುಕ್ಕರ್ ಇದ್ದೇ ಇರುತ್ತೆ. ಈಗಂತೂ ಎಲ್ಲರೂ ತಗೋತಾರೆ, ಈ ಥರ ಕುಕ್ಕರ್ ಇದ್ದೇ ಇರುತ್ತೆ. ಸೊ ತುಂಬ ಜನದ ಮನೇಲಿ ಅಲ್ಯೂಮಿನಿಯಂ ಇರುತ್ತೆ. ನಾವು ಇತ್ತೀಚೆಗೆಲ್ಲ ಸ್ಟೇನ್ಲೆಸ್ ಸ್ಟೀಲೇ ತೊಗೋಬೇಕು ಹಂಗೆ ಅಂದ್ಕೊಂಡು ಈ ಥರದ್ದು ಒಂದು ಕುಕ್ಕರ್ ತೊಗೊಂಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಅರ್ಧ ಪಾವ್ ಮಾಡ್ಬೋದು ಅನಿಸುತ್ತೆ ಇದರಲ್ಲಿ. ಅರ್ಧ ಪಾವ್ ಅನ್ನಕ್ಕೆ ಇಡ್ಬೋದು. ಚೆನ್ನಾಗಿದೆ. ಕಿಚಡಿ, ಮಕ್ಕಳಿಗೆಲ್ಲ ಕಿಚಡಿ ಮಾಡೋದಾದರೆ ಚೆನ್ನಾಗಿ ಅನಿಸುತ್ತೆ. ಇದು ಅಷ್ಟೇ 2400 ಸಮಥಿಂಗ್ ಇದೆ. ಅದ್ರ ಮೇಲೆ 40% ಆಫ್. ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದ್ರದ್ದು ಪ್ರೈಸ್, ಡಿಸ್ಕೌಂಟೆಡ್ ಪ್ರೈಸ್ ಎಷ್ಟು ಅಂತ ಹಾಕ್ತೀನಿ. ಸೊ ಅದಕ್ಕೆ ನಮಗೆ ಇದು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು, ನಾವು ಫಸ್ಟೇ ಕೇಳಿದ್ವಿ ಗ್ಲಾಸ್ ಈ ಥರ ಹೋಲ್ಡರ್ ಬರುತ್ತಾ ಅಂತ. ಇಲ್ಲ ಅಂತ ಹೇಳಿದರು. ಆಮೇಲೆ ಹೋಗೋ ಟೈಮಲ್ಲಿ ಕೊಟ್ಟರು, ತೊಗೊಳ್ಳಿ ಇದೊಂದು ಎಕ್ಸ್ಟ್ರಾ ಇತ್ತು ಅಂತ ಹೇಳ್ಬಿಟ್ಟು ಕೊಟ್ಟರು ನಮಗೆ. ಸೊ ನಮಗೆ ಗ್ಯಾರಂಟಿ ಗೊತ್ತಿಲ್ಲ ಈ ಪ್ರಾಡಕ್ಟ್ಗೆ ಇದು ಇನ್ಕ್ಲೂಡೆಡ್ ಆಲ್ರೆಡಿ ಅಥವಾ ಅವ್ರು ಎಕ್ಸ್ಟ್ರಾನೇ ಕೊಟ್ಟಿರೋದು ಅಂತ ಗೊತ್ತಿಲ್ಲ. ಯಾಕೆಂದರೆ ಇವ್ರು ಕೊಟ್ಟಿರೋ ಈ ಬಾಕ್ಸ್ ಕೂಡ ಬೇರೆ ಯಾವುದೋ ಬಾಕ್ಸ್ದೇ ಕೊಟ್ಟಿರೋದು. ಸೊ ಗೊತ್ತಿಲ್ಲ. ಸೊ ಎನಿವೆ ಅವ್ರು ಹೇಳ್ದಂಗೆ ಇದು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂದರೆ ನಮಗದು ಬೋನಸ್ ಅಂತ ಹೇಳ್ಬೋದು. ಇದು ಎಕ್ಸ್ಟ್ರಾ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 2 ಲೀಟರ್ದು ನೋಡಿ. 2 ಲೀಟರ್ದು ಕುಕ್ಕರ್ ಎಷ್ಟು ಕ್ಯೂಟ್ ಆಗಿದೆ ಇದು
ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು 2 ಲೀಟರ್ಸು. ಒಂದು ಮುಕ್ಕಾಲು ಪಾವಷ್ಟು ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಮುಕ್ಕಾಲು ಪಾವಷ್ಟು ಆಗ್ಬೋದು. ಯಾರೋ ಒಬ್ಬರೋ ಇಬ್ರಿಗೂ ಒಂದು ಪಲಾವ್ ಮಾಡ್ಕೊಳ್ಬೋದು, ಕಿಚಡಿ ಮಾಡ್ಕೊಳ್ಬೋದು. ಚೆನ್ನಾಗಿದೆ. ಇದು ಯಾವುದು ಟ್ರೈಪ್ಲೈ ಅಲ್ಲ, ಈ ಚಿಕ್ಕ ಕುಕ್ಕರ್ ಯಾವುದು ಟ್ರೈಪ್ಲೈ ಅಲ್ಲ. ಸೊ ಸಾಮಾನ್ಯಕ್ಕೆ ಇದರಲ್ಲಿ ಅನ್ನನೇ ಇಡೋದ್ರಿಂದ ಏನು ಸೀದೋಗುವಂಥದ್ದು ಏನು ಪರಿಸ್ಥಿತಿ ಏನು ಇರೋದಿಲ್ಲ ಇದರಲ್ಲಿ. ಸೊ ಹಾಗಾಗಿ ತೊಗೊಳ್ಬೋದು. ಇದು ಚೆನ್ನಾಗಿದೆ. ಇದೂ ಅಷ್ಟೇ 2500 ಸಮಥಿಂಗ್ ಇದೆ. ಅದ್ರ ಮೇಲೆ 40% ಆಫ್. ಸೊ ಇದು ಚೆನ್ನಾಗಿದೆ ನೋಡಿ. ಸೊ ನಾನು ಫಸ್ಟ್ ತೋರಿಸಿದ್ನಲ್ಲ ಪಾತ್ರೆ, ಅದರಲ್ಲೇ ಇದು ನೆಕ್ಸ್ಟ್ ಸ್ಮಾಲ್ ಸೈಜು. ಇದು ನಮ್ಮದಲ್ಲ, ನಮ್ಮ ಮತ್ತೆ ಫ್ರೆಂಡ್ ಒಬ್ಬರಿದ್ದಾರೆ, ಅವರು ಕೂಡ ಕೇಳಿದ್ರು. ಅವ್ರಿಗೆ ಸ್ಮಾಲ್ ಕುಕ್ಕರ್ ಈಗ ತೋರಿಸಿದ್ನಲ್ಲ 2 ಲೀಟರ್ದು, ಆ ಕುಕ್ಕರು ಕೇಳಿದರು. ಅದೊಂದು, ಹಾಗೆ ಇದೊಂದು. ಇದು ಚಿಕ್ಕದು 3.1 ಲೀಟರ್ 20 ಸೆಂಟಿಮೀಟರ್. ಸೊ ಅವ್ರ ಮನೇಲಿ ಕಮ್ಮಿ ಜನ ಇರೋದಕ್ಕೆ ಇದೊಂದು ಮತ್ತು ಆ ಥರ ಕುಕ್ಕರ್ ಒಂದು ಅವ್ರಿಗೆ ತೊಗೊಂಡಿದ್ದು. ಸೊ ಇಲ್ಲಿ ತೋರಿಸಿದ್ನಲ್ಲ ಕುಕ್ಕರ್, ಇನ್ನೊಂದು 2 ಲೀಟರ್ಸ್ದು, ಅದು ಕೂಡ ನಮ್ಮದಲ್ಲ. ನಮ್ಮ ಮನೆಗೆ ಕೆಲಸಕ್ಕೆ ಅಂತ ಬರ್ತಾರೆ ಆಂಟಿ. ಸೊ ಆಂಟಿ ಕೇಳಿದ್ರು, ಆಂಟಿಗೆ ತೊಗೊಂಡಿದ್ದು ಕುಕ್ಕರ್ ಇದು. ಸೊ ಇನ್ನೊಂದು ಗ್ಯಾಸ್ ಸ್ಟವ್ ತೊಗೊಂಡಿದ್ದೀವಿ. ನಮ್ಮದು ಇರೋದು ಸುಮಾರು 15 ವರ್ಷ ಆಗಿತ್ತು. ಈಗ ತೊಗೊಂಡಿರೋದು ಟಫ್ ಆ್ಯಂಡ್ ಗ್ಲಾಸ್ ಇರೋವಂಥದ್ದು ಗ್ಯಾಸ್ ಸ್ಟವ್ ತೊಗೊಂಡಿದ್ದೀವಿ. 4 ಬರ್ನರ್ ಇದೆ. ಸೊ ನಾನು ಅದನ್ನು ತೋರಿಸ್ತೀನಿ, ಅದ್ರ ಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಅದು ಹೀಗೆ ತೋರ್ಸೋಕ್ಕಾಗಲ್ವಲ್ಲ, ಅದಕ್ಕೆ. ಸೊ ಐ ಹೋಪ್ ನಾನು ಇವಾಗ ತೋರಿಸಿರೋದೆಲ್ಲ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆಫರ್ ಕೂಡ ಮುಗ್ದೋಗಿದೆ. ಇಲ್ಲ ಮೈಸೂರಲ್ಲಿರೋರು ಹೋಗಿ ತೊಗೊಳ್ಬೋದಿತ್ತೇನೋ ಈ ವಿಡಿಯೋ ನೋಡಿದಿದ್ರೆ. ಬಟ್ ಆಫರ್ ಕೂಡ ಮುಗ್ದೋದಾಗಲೇ ನಾವು ಹೋಗಿ ತೊಗೊಂಡಿದ್ದು. ಬಟ್ ಈ ಥರ ಆಫರ್ ಬಂದಾಗ ನೀವು ಈ ಥರ ಪ್ರಾಡಕ್ಟ್ಸ್ ತೊಗೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. MRP ಮೇಲೆ ಎಷ್ಟು 1500 ರೂಪಾಯಿ 2000 ಎಲ್ಲ ಕಮ್ಮಿ ಆದರೆ ನಮಗೆಷ್ಟು ಇದಲ್ವ, ಎಷ್ಟು ಬಾಳಿಕೆ ಕೂಡ ಬರುತ್ತೆ. ಇವೆಲ್ಲ 5 ಇಯರ್ಸ್ ವಾರಂಟಿ ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲಾದರೂ ನಿಮ್ಮ ಊರಲ್ಲೋ ಎಲ್ಲೋ ಈ ಥರ ಆಫರ್ ನೋಡಿದಾಗ ನಿಮ್ಮ ಮನೆಗೆ ಅವಶ್ಯಕತೆ ಇದ್ದರೆ ನೀವು ಇದನ್ನು ತಗೊಳ್ಬೋದು. ಸೊ ನೆಕ್ಸ್ಟು ಗ್ಯಾಸ್ ಸ್ಟವ್ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಇದೇ ಪ್ರೆಸ್ಟೀಜ್ ಅವ್ರದ್ದು ಹೊಸ ಗ್ಯಾಸ್ ಸ್ಟವ್ ನಾವು ತಗೊಂಡಿದ್ದು. 4 ಬರ್ನರ್ಸ್ ಇದೆ. ಇದರಲ್ಲಿ ಮೀಡಿಯಮ್ ಮತ್ತು ಬಿಗ್ ಮತ್ತು 2 ಸ್ಮಾಲ್ ಇದೆ. 10 ಇಯರ್ಸ್ ವಾರಂಟಿ ಇದೆ ಇದಕ್ಕೆ. ಮಾಡೆಲ್ ಬಂದು GT04. ಆಮೇಲೆ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನಮ್ಮ ಮನೆಗೆ ಸೂಟೇಬಲ್ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರದ 2 ಆ್ಯಕ್ಸಸರೀಸ್ ಕೊಟ್ಟಿದ್ದಾರೆ. ಇದು ಬಾರ್ಬಕ್ಯೂ ಏನೋ ಮಾಡೋದಕ್ಕೆ ಅಂತ ಅನಿಸುತ್ತೆ. ಇನ್ನು ನಾವು ನೋಡ್ಬೇಕು ನೆಕ್ಸ್ಟು. ಇನ್ನೊಂದು ಚಿಕ್ಕ ಪಾತ್ರೆ ಇಡೋದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ ಆ್ಯಕ್ಸಸರೀಸು. ಹಾಗೆ ಆ ಬರ್ನರ್ ಕ್ಲೀನ್ ಮಾಡೋದಕ್ಕೆ ಒಂದು ಪಿನ್ ಥರ ಕೊಟ್ಟಿದ್ದಾರೆ. ಸೊ ಆಫರ್ ಮುಗ್ದೋಗಿದೆ ಮೈಸೂರಲ್ಲಿ. ಇನ್ನು ಯಾರಾದ್ರು ನೆಕ್ಸ್ಟ್ ಆಫರ್ ಬಂದಾಗ ತಗೊಳ್ಬೇಕು ಅನಿಸಿದ್ರೆ ನೀವು ತಗೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.